Hey student, this is me Naina ma'am. Welcome back to management video, and here we are proceeding with the characteristics of management. Hope there is no doubt about meaning of management and levels of management. In the sense, I mean to say in the previous videos I uploaded about meaning definition including levels of management. So in today's video we shall start characteristics of management. Okay, simple. Coming to the characteristics of management, if so, the meaning of the management is clear to you. ಮ್ಯಾನೇಜ್ಮೆಂಟ್ ಅಂದರೆ ಏನು ಅನ್ನೋ ಮೀನಿಂಗು ನಿಮಗೆ ಫುಲ್ ಕ್ಲಿಯರ್ ಆಗಿದ್ದರೆ ಕ್ಯಾರೆಕ್ಟರಿಸ್ಟಿಕ್ಸು ಫ್ರೀ. ನೋ ನೀಡ್ ಆಫ್ ಹ್ಯಾವಿಂಗ್ ಅ ಹೆಕ್ಟಿಕ್ ವರಿ ಅಬೌಟ್ ದಿಸ್. Okay, so we shall start the characteristics. First and foremost is management implies skill and experience. Yes, keep in mind, management implies skills and experience. Why? In order to get the things done by others. See, ಒಬ್ಬರಿಂದ ವರ್ಕ್ನ ನಾವು ಪಡಿಬೇಕು ಅಂತಂದರೆ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ಓಕೆ, ಸಿ ವೈ? ಬಿಕಾಸ್ ದೇರ್ ಈಸ್ ಅ ನೀಡ್ ಆಫ್ ಎಕ್ಸ್ಪೀರಿಯನ್ಸ್ ಹೋಲ್ಡಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್ ಸ್ಕಿಲ್ಸ್. ಒಬ್ಬರಿಂದ ನೀವು ವರ್ಕ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಂತಂದರೆ ಅದು ಈಸಿ ಅಲ್ಲ. ನೀವು ಯಾವಾಗ ಒಬ್ಬರಿಂದ ವರ್ಕ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂದರೆ ನಿಮಗೆ ಕ್ಯಾಲಿಬರ್ ಇದ್ದಾಗ ಮಾತ್ರ. ಇಫ್ ಸೊ ಯು ಹ್ಯಾವ್ ದಟ್ ಪರ್ಟಿಕ್ಯುಲರ್ ಕ್ಯಾಲಿಬರ್ ಆಫ್ ಎಕ್ಸ್ಟ್ರಾಕ್ಟಿಂಗ್ ಯು ಕ್ಯಾನ್. ನಿನ್ನ ಹತ್ರ ಎಕ್ಸ್ಪೀರಿಯನ್ಸ್ ಇಲ್ಲ, ಸ್ಕಿಲ್ ಇಲ್ಲ, ಬೇರೆಯವ್ರಿಗೆ ಕೆಲಸ ಹೇಳ್ತೀನಿ ಅಂದರೆ ಈಸ್ ಇಟ್ ಪಾಸಿಬಲ್? ನೋ, ಇಸ್ಂಟ್ ಇಟ್? ಇಟ್ಸ್ ನಾಟ್ ಪಾಸಿಬಲ್. ಥಿಂಕ್ ಫಾರ್ ಎಕ್ಸಾಂಪಲ್, ನಿಮ್ಮ ತಂದೆ ಹೇಳೋ ಕೆಲಸ ಆಗಲಿ, ನಿಮ್ಮ ತಾಯಿ ಹೇಳೋ ಕೆಲಸ ಆಗಲಿ, ನೀವು ಮಾಡ್ತೀರಾ. ವೈ? ಬಿಕಾಸ್ ದೇ ಆರ್ ಇನ್ ದಟ್ ಪರ್ಟಿಕ್ಯುಲರ್ ಪೊಸಿಷನ್. ಸೊ ದಟ್ಸ್ ವಾಟ್ ಹೋಲ್ಸ್ ಇನ್ ದ ಕೇಸ್ ಆಫ್ ಮ್ಯಾನೇಜ್ಮೆಂಟ್ ಆಲ್ಸೋ. See, in order to get the things done by other, there is a need of skill and experience. ಎಕ್ಸ್ಪೀರಿಯನ್ಸ್ ಇರಬೇಕು, ಸ್ಕಿಲ್ ಇರಬೇಕು. ಆವಾಗ ಮಾತ್ರ ನಾವು ಬೇರೆಯವರಿಂದ ವರ್ಕ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗುತ್ತೆ. ನಮಗೆ ಆ ವರ್ಕ್ ಬರಲ್ಲ, ನಾವೇ ಎಕ್ಸ್ಪೀರಿಯನ್ಸ್ಡ್ ಇಲ್ಲ, ನಮಗೆ ಸೌಂಡ್ ನಾಲೆಜ್ ಇಲ್ಲ, ನಾವಿರೋ ಪೊಸಿಷನ್ ಕೂಡ ಇಲ್ಲ ಅಂದರೆ ಆ್ಯಕ್ಚುಲಿ ಅ ಬ್ಯೂಟಿಫುಲ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಸೆಡ್ ಬೈ ವೆಲ್ ನೋನ್ ಪರ್ಸ್ನಾಲಿಟಿ. ರೀಸೆಂಟ್ ಟೈಮ್ಸಲ್ಲಿ ದಿ ಹೋಲ್ ಸಿನಾರಿಯೋ ಹೇಗಾಗಿದೆ ಅಂದರೆ, ದ ಐಡಿಯಾ ವಾಟ್ ಯು ಗಿವ್ ನೋ ಈ ಡಸಂಟ್ ವರ್ಕ್ಸ್. ವಾಟ್ ಆ್ಯಕ್ಚುಲಿ ವರ್ಕ್ಸ್ ಈಸ್ ಹೂ ಗಿವ್ಸ್ ದ ಐಡಿಯಾ. ನೀನು ಒಳ್ಳೆ ಐಡಿಯಾ ಕೊಡು, ತುಂಬ ಒಳ್ಳೆ ಐಡಿಯಾ ಕೊಡು, ವರ್ತ್ ಇಲ್ಲ. ಅದೇ ಒಂದು ಪೊಸಿಷನಿಗೆ ಬಂದು ಅದೇ ಐಡಿಯಾ ಕೊಡು ಅಥವಾ ಅದಕ್ಕಿಂತ ಬಕ್ವಾಸ್ ಐಡಿಯಾ ಕೊಡು, ಕನ್ಸಿಡರ್ ಮಾಡ್ತಾರೆ. ಗೆಟಿಂಗ್ ವೈ? ಬಿಕಾಸ್ ಇಟ್ಸ್ ಆಲ್ ಅಬೌಟ್ ದ ಪೊಸಿಷನ್. So that's what they say. In order to get the things done by others, what does management stand? It is all about getting the things done by others to achieve the objectives. No. So it is possible. In order to make it as a possible, there is a need to possess a skill and experience. Okay. So this is all about the first characteristics. Second is management is a process. Process in the sense, it's not an ending. It goes on continue. It is a function. It is that function which continues unless and until the objective is achieved. ಅದೊಂದು ಪ್ರೊಸೆಸ್ಸು. ಓಕೆ, ಒಂದು ಸಿಂಗಲ್ ಆ್ಯಕ್ಟಿವಿಟಿ ಅಲ್ಲ, ಅ ಗ್ರೂಪ್ ಆಫ್ ಆ್ಯಕ್ಟಿವಿಟೀಸ್. ಅನ್ಲೆಸ್ ಆ್ಯಂಡ್ ಅಂಟಿಲ್ ದ ಆಬ್ಜೆಕ್ಟಿವ್ ಫಾರ್ ವಿಚ್ ದ ಮ್ಯಾನೇಜ್ಮೆಂಟ್ ಈಸ್ ಡನ್ ಫಾರ್ ಈಸ್ ಅಚೀವ್ಡ್, ಇಟ್ ವಿಲ್ ನಾಟ್ ಕಮ್ಸ್ ಟು ಅನ್ ಎಂಡ್. ಮ್ಯಾನೇಜ್ಮೆಂಟ್ ಈಸ್ ಅ ಪ್ರೊಸೆಸ್. ಕೀಪ್ ಇನ್ ಮೈಂಡ್, ಮ್ಯಾನೇಜ್ಮೆಂಟ್ ಈಸ್ ಅ ಸೋಷಿಯಲ್ ಪ್ರೊಸೆಸ್. ಮ್ಯಾನೇಜ್ಮೆಂಟ್ ನಾವು ಒಂದು ಸೋಷಿಯಲ್ ಪ್ರೊಸೆಸ್ ಅಂತ ಕರಿತೀವಿ. Okay, so this is all about second characteristics. Third is management aims at reaping rich results. So management yak ಬೇಕು? Why do we need this management? Why? Because to get a result ಅಲ್ವಾ. ಮ್ಯಾನೇಜ್ಮೆಂಟ್ ಯಾಕೆ ಮಾಡ್ತೀರಾ? ಆಬ್ಜೆಕ್ಟಿವ್ಸ್ ಯಾಕೆ ಅಚೀವ್ ಮಾಡ್ತೀವಿ? ಇನ್ ಆರ್ಡರ್ ಟು ಗೆಟ್ ಸಮಥಿಂಗ್ ಇನ್ ರಿಟರ್ನ್, ಇಸ್ಂಟ್ ಇಟ್? ಐ ಸೆಡ್ ನೋ. ಸಿ, ಐ ಮೀನ್, ನೀವು ಕಷ್ಟಪಟ್ಟು ಓದ್ತೀರಾ ಎಕ್ಸಾಮ್ಸ್ಗೆ, ಯಾಕೆ ಓದ್ತೀರಾ? To get back return in the form of high scores, isn't it? ಸೇಮ್ ಮ್ಯಾನೇಜ್ಮೆಂಟಲ್ಲಿ ಮಾಡೋ ಎಷ್ಟೊಂದು ಆ್ಯಕ್ಟಿವಿಟೀಸು, ಪ್ಲ್ಯಾನಿಂಗ್ ಮಾಡ್ತೀರಾ, ಆರ್ಗನೈಸಿಂಗ್ ಎಷ್ಟೊಂದು ಆ್ಯಕ್ಟಿವಿಟೀಸ್ ಮಾಡ್ತೀರಾ, ಬೇರೆಯವರಿಂದ ವರ್ಕ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ವೈ? ಸೊ ವಿ ಡೂ ಆಲ್ ದೋಸ್ ಥಿಂಗ್ಸ್ ಸಿಂಪಲ್ ಇನ್ ಆರ್ಡರ್ ಟು ಅಚೀವ್ ದ ಆಬ್ಜೆಕ್ಟಿವ್ಸ್. ಐ ಅಗ್ರಿ. ಆಬ್ಜೆಕ್ಟಿವ್ಸ್ ಅಚೀವ್ ಮಾಡೋಕ್ಕೋಸ್ಕರ ಇದೆಲ್ಲ ಮಾಡ್ತೀರಾ. ಆಬ್ಜೆಕ್ಟಿವ್ಸ್ ಅಚೀವ್ ಆದರೆ ಏನಾಗುತ್ತೆ? ಡೋಂಟ್ ಯು ಗೆಟ್ ರಿಟರ್ನ್ಸ್? ಯಾ, ದಟ್ಸ್ ವಾಟ್ ದೇ ಸೇ. Management is directed and it is oriented towards the objective achievement. ಯಾಕೆ? ಅವಾಗ ನಮಗೆ ರಿಸಲ್ಟ್ಸ್ ಬರುತ್ತೆ. ಸಿ, ರೀಪಿಂಗ್ ರಿಚ್ ರಿಸಲ್ಟ್ಸ್ ಅಂದರೆ ಇನ್ ರಿಟರ್ನ್ ವಿ ವಿಲ್ ಗೆಟ್ ವಾಟ್ ವಿ ಎಕ್ಸ್ಪೆಕ್ಟೆಡ್ ಅಂತ. ಓಕೆ, ದಿ ನೆಕ್ಸ್ಟ್ ಈಸ್ ಯೂನಿವರ್ಸಲ್ ಆ್ಯಕ್ಟಿವಿಟಿ.
ಯೂನಿವರ್ಸಲ್ ಆ್ಯಕ್ಟಿವಿಟಿ ಇನ್ ದ ಸೆನ್ಸ್ ಮ್ಯಾನೇಜ್ಮೆಂಟು ಇಲ್ಲಿ ಅಪ್ಲೈ ಆಗುತ್ತೆ ಇಲ್ಲಿ ಅಪ್ಲೈ ಆಗಲ್ಲ ಅಂತ ಸೀನ್ ಇಲ್ಲ. ಮ್ಯಾನೇಜ್ಮೆಂಟ್ ಈಸ್ ಅಪ್ಲಿಕೇಬಲ್ ಇನ್ ಈಚ್ ಆ್ಯಂಡ್ ಎವ್ರಿ ಪ್ಲೇಸ್. ಕೀಪ್ ಇನ್ ಮೈಂಡ್, just because management is applicable everywhere, it is called as pervasive in nature. ಮ್ಯಾನೇಜ್ಮೆಂಟ್ನ ಇಲ್ಲಿ ಮಾತ್ರ ಅಪ್ಲೈ ಮಾಡ್ಬೋದು ಅಂತ ಏನಿಲ್ಲ. ಮ್ಯಾನೇಜ್ಮೆಂಟ್ನ ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ಸಲ್ಲಿ ಮಾತ್ರ ಮ್ಯಾನೇಜ್ಮೆಂಟ್ ಅಪ್ಲೈ ಮಾಡ್ಬೋದು, ಸ್ಕೂಲಲ್ಲಿ ಮಾಡೋಕ್ಕಾಗಲ್ಲ. ನೋ, ದೇರ್ ಈಸ್ ನಥಿಂಗ್ ಐಡಿಯಾ ಲೈಕ್ ದಟ್. That's what I say, no? The scope of management is infinite. You can see the application of management in each and every place. Management ಇಲ್ಲಿ ಅಪ್ಲೈ ಆಗುತ್ತೆ, ಇಲ್ಲಿ ಅಪ್ಲೈ ಆಗಲ್ಲ ಅಂತ ಇಲ್ಲ. ಮ್ಯಾನೇಜ್ಮೆಂಟ್ ಅಪ್ಲೈಸ್ ಎವ್ರಿವೇರ್. ಓಕೆ, ಸೊ ದಿಸ್ ಇಸ್ ವಾಟ್ ಅಬೌಟ್ ಯೂನಿವರ್ಸಲ್ ಆಕ್ಟಿವಿಟಿ. ಇಟ್ ಈಸ್ ಅಪ್ಲಿಕೇಬಲ್ ಯೂನಿವರ್ಸಲಿ. Next is management. Fifth characteristics, management is science as well as art. Yes, there is a difference between science and art. ಯಾವುದಾದ್ರೂ ಒಂದಕ್ಕೆ ಸೈನ್ಸ್ ಕರಿತೀರಾ ಅಂತ ಅಂದರೆ ದೇ ಇಸ್ ಅ ರೀಸನ್ ಬಿಹೈಂಡ್ ವೈ ಸೊ ಯು ಈವನ್ ಕಾಲ್ ಇಟ್ ಆಸ್ ಅನ್ ಆರ್ಟ್. ಸೈನ್ಸ್ ಅಂದರೆ ಏನು? ಆಬ್ವಿಯಸ್ಲಿ ಸೈನ್ಸ್ ಈಸ್ ಆಲ್ ಅಬೌಟ್ ಪ್ರಿನ್ಸಿಪಲ್ಸ್, ರೂಲ್ಸ್, ರೆಗ್ಯುಲೇಷನ್ಸ್. ಸಿಸ್ಟಮ್ಯಾಟಿಕ್ ಆಗಿರಬೇಕು ಅಂತೀವಿ. ಇದೆ ಸಿಸ್ಟಮ್ಯಾಟಿಕ್ ಪ್ಯಾಟರ್ನ್ ಇದ್ದರೆ ವಿ ವಿಲ್ ಕಾಲ್ ಇಟ್ ಆಸ್ ಸೈನ್ಸ್. ಆರ್ಟ್ ಅಂದರೆ ಏನು? ಕೀಪ್ ಇನ್ ಮೈಂಡ್ ಪ್ರಾಕ್ಟಿಕಲ್ನೆಸ್. ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡೋದಕ್ಕೆ ಆರ್ಟ್. ಫಾರ್ ಎಕ್ಸಾಂಪಲ್, ನಾನು ಡ್ರಾಯಿಂಗ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ನಾನು ಫಸ್ಟ್ ಯೋಚನೆ ಮಾಡ್ತೀನಿ, ಡ್ರಾಯಿಂಗ್ ಮಾಡಬೇಕು ಅಂದರೆ ಏನೇನು ಮಾಡಬೇಕು. ಐ ಆಮ್ ಮೆಮೊರೈಸಿಂಗ್ ಸಿಸ್ಟಮ್ಯಾಟಿಕಲಿ ವಾಟ್ ಆಮ್ ಐ ಸಪೋಸ್ ಟು ಡೂ ಆಫ್ಟರ್ ವಾಟ್. ಫಸ್ಟ್ ಇದು ಬಿಡಿಸ್ತೀನಿ, ಇದಾದಮೇಲೆ ಅದು ಬಿಡಿಸ್ತೀನಿ. ಐ ಥಾಟ್ ಇಸ್ಂಟ್ ಇಟ್. ದೇರ್ ಆಫ್ಟರ್ ಐ ವಿಲ್ ಇಂಪ್ಲಿಮೆಂಟ್, ಐ ವಿಲ್ ಎಕ್ಸಿಕ್ಯೂಟ್ ಇಟ್. ನೀನು ಥಿಂಕ್ ಮಾಡಿದೆ ಅಲ್ವಾ ಸಿಸ್ಟಮ್ಯಾಟಿಕ್ ಆಗಿ, ದಟ್ ಈಸ್ ಸೈನ್ಸ್. ಯು ಅಪ್ಲೈಡ್ ಇಸ್ಂಟ್ ಇಟ್, ಎಕ್ಸಿಕ್ಯೂಟೆಡ್ ಇಸ್ಂಟ್ ಇಟ್, ಆರ್ಟ್. ಗೆಟಿಂಗ್? ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಆಸ್ ಬೋತ್ ಸೈನ್ಸ್ ಆಸ್ ವೆಲ್ ಆಸ್ ಆರ್ಟ್. ಮ್ಯಾನೇಜ್ಮೆಂಟಿಗೆ ಒಂದು ಪ್ರಿನ್ಸಿಪಲ್ಸ್ ಇದೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮ್ಯಾನೇಜ್ಮೆಂಟಲ್ಲಿ ಫಸ್ಟ್ ಪ್ಲ್ಯಾನಿಂಗೇ ಆಗಬೇಕು. ಪ್ಲ್ಯಾನಿಂಗ್ ಆದಮೇಲೆ ಆರ್ಗನೈಸಿಂಗ್. ದೇರ್ ಇಸ್ ಅ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಅಲ್ವಾ. ಫಸ್ಟು ಪ್ಲ್ಯಾನ್ ಮಾಡ್ತೀರಾ ಏನು ಬೇಕು ಏನೇನು ಬೇಕು ಅಂತ, ಆಮೇಲೆ ಇಂಪ್ಲಿಮೆಂಟ್ ಮಾಡ್ತೀರಾ. ಸೊ ದಟ್ ಈಸ್ ಸೈನ್ಸ್. ಪ್ರಿನ್ಸಿಪಲ್ಸ್ ಇದೆ ಮ್ಯಾನೇಜ್ಮೆಂಟಿಂದ, ಅದರದ್ದೇ ಆದ ಪ್ರಿನ್ಸಿಪಲ್ಸ್ ಇದೆ. ಹೋಪ್ ಯು ರಿಮೆಂಬರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ಅದರದ್ದೇ ಆದ ಪ್ರೊಸೀಜರ್ಸ್ ಇದೆ. ಸೊ ಬಿಕಾಸ್ ಆಫ್ ಆಲ್ ದಿಸ್ ವಿ ಕ್ಯಾನ್ ಸೇ ಮ್ಯಾನೇಜ್ಮೆಂಟ್ ಈಸ್ ಅ ಸೈನ್ಸ್. ಮ್ಯಾನೇಜ್ಮೆಂಟ್ನ ಸೈನ್ಸ್ ಅಂತ ಕೂಡ ಕರಿಬೋದು. ಆರ್ಟ್ ಅಂತ ಯಾಕೆ? ಬಿಕಾಸ್ ಇಂಪ್ಲಿಮೆಂಟ್ ಮಾಡ್ತೀವಲ್ಲ, ಎಲ್ಲರೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಥಿಂಕ್, ಅಡಿಗೆ ಎಲ್ಲರಿಗೂ ಮಾಡೋಕ್ಕೆ ಬರಲ್ಲ. ಅಡಿಗೆ ಮಾಡೋಕ್ಕೆ ಬಂದು ಟೇಸ್ಟು. ಮನೆ ಮ್ಯಾನೇಜ್ ಮಾಡೋದು ಈಸಿ ಟಾಸ್ಕ್ ಅಲ್ಲ. ಮನೆ ಮ್ಯಾನೇಜ್ ಮಾಡೋದು ಕೂಡ ಒಂದು ಆರ್ಟ್, ಇಸ್ಂಟ್ ಇಟ್? ಸೊ ಬಿಕಾಸ್ ಆಫ್ ಹೋಲ್ಡಿಂಗ್ ಆಲ್ ದಿಸ್, ಈವನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಬೋತ್ ಸೈನ್ಸ್ ಆಸ್ ವೆಲ್ ಆಸ್ ಆರ್ಟ್. ದೇರ್ ಇಸ್ ನೋ ಈದರ್ ಸಿಂಗಲ್ ಕ್ವೆಶ್ಚನ್ ಆರ್ ಡೌಟ್ ವೆದರ್ ಟು ಕನ್ಸಿಡರ್ ಮ್ಯಾನೇಜ್ಮೆಂಟ್ ಆಸ್ ಅ ಸೈನ್ಸ್ ಆರ್ ಆರ್ಟ್. ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬೋತ್. ಮ್ಯಾನೇಜ್ಮೆಂಟ್ನ ಸೈನ್ಸ್ ಕೂಡ ಹೌದು, ಆರ್ಟ್ ಕೂಡ ಹೌದು. ಓಕೆ, ದಿಸ್ ಆಲ್ ಅಬೌಟ್ ಮ್ಯಾನೇಜ್ಮೆಂಟ್, ಅ ಸೈನ್ಸ್ ಆಸ್ ವೆಲ್ ಆಸ್ ಆರ್ಟ್. Next characteristics is management is a profession. See, in the recent scenario, it's been like the queries about this has been running like a pandemic, whether to consider this management as a profession or not. Keep in mind, because of management ಯಾವುದೇ ಆಗಲಿ, ನೀವೊಂದು ಪ್ರೊಫೆಷನ್ ಅಂತ ಯಾವಾಗ ಕರಿತೀರಾ ಅಂದರೆ, if so that particular is guided or controlled by a specific code of conduct. ನೀನೇನಾದರೂ ಮಾಡ್ತೀವಿ ಅಂತ ಅಂದರೆ, ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಚಾರ್ಟೆಡ್ ಅಕೌಂಟೆಂಟ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಪ್ರೊಫೆಷನ್. ವೈ? ಬಿಕಾಸ್ ಇಟ್ ಈಸ್ ರೆಗ್ಯುಲೇಟೆಡ್ ಬೈ ಇಟ್ಸ್ ಓನ್ ಚಾರ್ಟೆಡ್ ಅಕೌಂಟೆಂಟ್ ಆ್ಯಕ್ಟ್. CS ಇರ್ಬೋದು, ಇಂಜಿನಿಯರ್ ಇರ್ಬೋದು. ಸೊ ನೀವು ಪರ್ಟಿಕ್ಯುಲರ್ ಯಾವುದಾದ್ರೂ ಒಂದು ಪ್ರೊಫೆಷನ್ ಅಂತ ಕರಿತೀವಿ ಅಂದರೆ, ವೈ? ಬಿಕಾಸ್ ಇಟ್ ಈಸ್ ರೆಗ್ಯುಲೇಟೆಡ್ ಬೈ ದ ಪರ್ಟಿಕ್ಯುಲರ್ ಇಟ್ಸ್ ಸ್ಪೆಸಿಫಿಕ್ ಕೋಡ್. ಓಕೆ, so nowadays management is also considered as a profession. Why? Because even the management is being regulated by its respective code of conduct. Okay, so this is why management is called as a profession. For example, you can consider manager, isn't it? Manage ಮಾಡೋದು ಕೂಡ it's not an easy task. Okay, so with all this consideration, there is a particular code of conduct which is supposed to imply on the management. With the result of this, in the recent scenario, we even started considering management as a profession. Okay, next is management endeavors to achieve predetermined objectives. In the sense, as you know, many functions are dealt in management, isn't it? Planning ಮಾಡ್ತೀವಿ, ಆರ್ಗನೈಸಿಂಗ್ ಮಾಡ್ತೀವಿ, ಕಂಟ್ರೋಲಿಂಗ್, ಡಿರೆಕ್ಟಿಂಗ್, ಸ್ಟಾಫಿಂಗ್ ಎಲ್ಲ ಮಾಡ್ತೀವಿ. ಯಾಕೆ? ಟು ಅಚೀವ್ ದ ಆಬ್ಜೆಕ್ಟಿವ್ಸ್. ದಟ್ಸ್ ವಾಟ್ ದೇ ಸೇ. To management is endeavors, it directs, it's all about, it is oriented towards achieving the objectives.
ಮ್ಯಾನೇಜ್ಮೆಂಟಲ್ಲಿ ಮಾಡೋ ಎಷ್ಟೊಂದು ಫಂಕ್ಷನ್ಸ್ ಯಾವುದಾದ್ರೂ ಆಗಿರ್ಬೋದು, ಪ್ಲ್ಯಾನಿಂಗ್ ಇರ್ಬೋದು, ಆರ್ಗನೈಸಿಂಗ್ ಇರ್ಬೋದು, ಡಿರೆಕ್ಟಿಂಗ್, ಸ್ಟಾಫಿಂಗ್, ಕಂಟ್ರೋಲಿಂಗ್, ಇದೆಲ್ಲ ಯಾಕೆ ಮಾಡ್ತೀವಿ? ವಿ ಆಲ್ ಡೂ ದಿಸ್ ಇನ್ ಆರ್ಡರ್ ಟು ಅಚೀವ್ ದ objectives. So this is 7th characteristic. Next is management is a group activity. See, it's a group activity in the sense ಒಬ್ಬರು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಇಟ್ಸ್ ನಾಟ್ ಲೈಕ್ ಅ ಸಿಂಗಲ್, ಓಕೆ, ಸಿಂಗಲ್ ಲೈನ್ ಟಾಸ್ಕ್ ಅಲ್ಲ ಅದು, ನಾನೊಬ್ಬಳೇ ಮಾಡೋದು ಅಂತ ಅಲ್ಲ. ಇಟ್ಸ್ ಇಸ್ ಅ ಮ್ಯಾಟರ್ ಆಫ್ ಗ್ರೂಪ್ ಆ್ಯಕ್ಟಿವಿಟಿ. ನಾನೊಬ್ಬಳೇ ಪ್ಲ್ಯಾನಿಂಗು ಆರ್ಗನೈಸಿಂಗ್ ಎಲ್ಲ ಮಾಡ್ತೀನಿ ಅಂದರೆ ಸಾಧ್ಯನಾ? ಇಲ್ಲ. ಸೊ ದೇ ಸೇ ದ್ಯಾಟ್ ಮ್ಯಾನೇಜ್ಮೆಂಟ್ ಇಸ್ ನಾಟ್ ಅ ಸಿಂಗಲ್ ಆ್ಯಕ್ಟಿವಿಟಿ. ಇನ್ಫ್ಯಾಕ್ಟ್ ಇಟ್ ಈಸ್ ಅ ಗ್ರೂಪ್ ಆ್ಯಕ್ಟಿವಿಟಿ. ಒಬ್ಬರಿಂದ ಆಗೋದಲ್ಲ, 3-4 ಜನ ಸೇರಿ ಮಾಡಬೇಕಾಗಿರೋದು. ಸೊ ಮ್ಯಾನೇಜ್ಮೆಂಟ್ ಈಸ್ ಕಾಲ್ಡ್ ಆಸ್ ಅ ಗ್ರೂಪ್ ಆ್ಯಕ್ಟಿವಿಟಿ. ಕೀಪ್ ಇನ್ ಮೈಂಡ್, ಈಗ ನನ್ನೇ ಕನ್ಸಿಡರ್ ಮಾಡಿದರೆ ನಾನೇ ಪ್ಲ್ಯಾನಿಂಗ್ ಮಾಡ್ತೀನಿ, ನಾನೇ ಆರ್ಗನೈಸಿಂಗ್ ಮಾಡ್ತೀನಿ, ನಾನೇ ಎಕ್ಸಿಕ್ಯೂಷನ್ ಮಾಡ್ತೀನಿ. isn't it a easy task? No. See, ಚಿಕ್ಕ ಬಿಸ್ನೆಸ್ ಅಂದರೆ, ಸ್ಮಾಲ್ ಸೈಜ್ ಬಿಸ್ನೆಸ್ ಅಂದರೆ ಓಕೆ. ಇಫ್ ಸೊ ಇಟ್ ಈಸ್ ಅ ಲಾರ್ಜ್ ಬಿಸ್ನೆಸ್, ಇಟ್ಸ್ ನಾಟ್ ಇಟ್ ಆಲ್ ಅ ಈಸಿ ಟಾಸ್ಕ್ ಟು ಮ್ಯಾನೇಜ್. ಓಕೆ, ಬಿಸ್ನೆಸ್ನ ಮ್ಯಾನೇಜ್ ಮಾಡೋದು ಕಷ್ಟ ಒಬ್ಬರಿಂದ. ಓಕೆ, ಸೊ ದಟ್ಸ್ ವೈ ವಿ ಕನ್ಸಿಡರ್ ಇಟ್ ಆ್ಯಸ್ ಅ ಗ್ರೂಪ್ ಆ್ಯಕ್ಟಿವಿಟಿ. ಒಬ್ಬರಿಂದ ಯಾವುದೇ ಆಗಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ದೇರ್ ಈಸ್ ಅ ನೀಡ್ ಆಫ್ ಫ್ಯೂ ಮೋರ್ ಹ್ಯಾಂಡ್ಸ್. ಸೊ ದಟ್ಸ್ ವೈ ದೇ ಸೇ ಮ್ಯಾನೇಜ್ಮೆಂಟ್ ಈಸ್ ಅ ಗ್ರೂಪ್ ಆ್ಯಕ್ಟಿವಿಟಿ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಈಸ್ ಅ ಸಿಸ್ಟಮ್ ಆಫ್ ಅಥಾರಿಟಿ. ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಓದಿದ್ವಲ್ಲ, ಅದ್ರ ನಿಯರ್ ಟು ಬರುತ್ತೆ ವಿತ್ ಡಿಫ್ರೆಂಟ್ ಸಿನಾರಿಯೋ ಅಷ್ಟೇ. ಮ್ಯಾನೇಜ್ಮೆಂಟ್ ಈಸ್ ಅ ಸಿಸ್ಟಮ್ ಆಫ್ ಅಥಾರಿಟಿ ಅಂತ ಅಂದರೆ ಏನು? ಸಿ, ಮ್ಯಾನೇಜ್ಮೆಂಟಿಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೀನಿಂಗ್ ನಮಗೆ ಬರೋದು ಯಾವುದು ಅಂದರೆ, ಬೇರೆಯವರಿಂದ ವರ್ಕ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅನ್ನೋದೇ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅಲ್ವಾ? ಸಿ, ಬೇರೆಯವ್ರಿಗೆ ವರ್ಕ್ ಹೇಳೋದು ಕೂಡ ಈಸಿ ಟಾಸ್ಕ್ ಅಲ್ಲ. If so, there is no power with you. If so, there is no authority with you. No one will listen you. ನಿನ್ನಲ್ಲಿ ಪವರ್ ಇಲ್ಲ, ನಿನಗೆ ಬೆಲೆ ಇಲ್ಲ, ನಿನಗೆ ಅಥಾರಿಟಿ ಇಲ್ಲ ಅಂದರೆ ನಿನ್ನ ಮಾತನ್ನ ಯಾರೂ ಕೇಳಲ್ಲ. ಕೀಪ್ ದಿಸ್ ಇನ್ ಮೈಂಡ್. ಸೊ ದಟ್ಸ್ ವೈ ದೇ ಸೇ ಮ್ಯಾನೇಜ್ಮೆಂಟ್ ಅಲ್ಲಿ ಅಥಾರಿಟಿ ಇರುತ್ತೆ. ವೈ? ಬಿಕಾಸ್ ಒಬ್ಬರಿಂದ ವರ್ಕ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದರೆ ಈಸಿ ಟಾಸ್ಕ್ ಅಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮದೇ ಕನ್ಸಿಡರ್ ಮಾಡಿ. ನಿಮ್ಮ ತಮ್ಮ, ನಿಮ್ಮ ಅಕ್ಕ, ನಿಮ್ಮ ಅಣ್ಣ ಯಾರಾದರೂ ಆಗಿರಲಿ, ಅವರೊಂದು ವರ್ಕ್ ಹೇಳ್ತಾರೆ ಅಂತ ಅಂದ್ಕೊಳ್ಳಿ. ಇದೊಂದು ಸ್ವಲ್ಪ ಹೆಲ್ಪ್ ಮಾಡು, ಒಂದು ಸ್ವಲ್ಪ ಏನೋ ಬುಕ್ ತೊಗೊಂಬಾ, ಪೆನ್ ತೊಗೊಂಬಾ, ಪೆನ್ಸಿಲ್ ತೊಗೊಂಬಾ. ನಿನ್ನ ಹತ್ರ ಅದೊಂದು ವರ್ಕ್ ಮಾಡೋಕೆ ಅವ್ರು ಎಷ್ಟು ಪೂಸಿ ಹೊಡಿಬೇಕು? ಡೋಂಟ್ ದೇ ಶುಡ್. ಇಸ್ಂಟ್ ಇಟ್? ಸಿ, ಇಫ್ ಯು ಕನ್ಸಿಡರ್ ಮೀ, ನಾನು ಲೆಕ್ಚರರು, ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಯು ಶುಡ್ ಡೂ. ವೈ? ಬಿಕಾಸ್ ಐ ಗಾಟ್ ಅನ್ ಅಥಾರಿಟಿ. ನನಗೆ ಪವರ್ ಇದೆ. ಏನು ಪವರು? ನಿಮಗೆ ಹೋಮ್ವರ್ಕ್ ಕೊಡೋ ಪವರ್ ಇದೆ. ಪವರ್ ಯಾವತ್ತಿರಲ್ವೋ, ಅಥಾರಿಟಿ ಯಾವಾಗಿರಲ್ವೋ ಆವಾಗ ನೋ ಯೂಸ್. ಒನ್ ಮೋರ್ ಥಿಂಗ್ ಐಲ್ ಸೆ. ಸೊ ರೋಡಲ್ಲಿ ಹೋಗ್ತಾ ಇರ್ತೀರಾ, ಒನ್ ವೇ ಇರುತ್ತೆ, ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾ ಇರ್ತೀರಾ. ಓಕೆನಾ? ಆಪೋಸಿಟ್ ಡೈರೆಕ್ಷನಲ್ಲಿ ಬರಬೇಕಾದ್ರೆ ಏನು ನೋಡ್ತೀರಾ? ಫಸ್ಟು ಪೊಲೀಸ್ ಇದ್ದಾರಾ ಅಂತ ನೋಡ್ತೀರಾ. ಯಾಕೆ? ಜನರು ಇರ್ತಾರೆ ಅಂತ ನೋಡ್ಬೋದಲ್ಲ. ಪರ್ಟಿಕ್ಯುಲರಾಗಿ ಪೊಲೀಸ್ಗೆ ಯಾಕೆ ಹೇಳ್ತೀರಾ? ವೈ? ಬಿಕಾಸ್ ಪೊಲೀಸ್ ಇದ್ದರೆ ದೇ ಗಾಟ್ ಅ ಪವರ್ ಆ್ಯಂಡ್ ಅಥಾರಿಟಿ ಟು ಚೇಂಜ್ ಯುವರ್ ಡೈರೆಕ್ಷನ್. ಇನ್ನು ಒನ್ ವೇಲ್ ಬರ್ತಿರ್ತೀಯಾ, ಪೊಲೀಸ್ನ ನೋಡಿದರೆ ಪೊಲೀಸಿಗೆ ಪವರ್ ಇದೆ, ಅವ್ರಿಗೆ ಅಥಾರಿಟಿ ಇದೆ. ನೀನು ಕರೆಕ್ಟಾಗಿ ಬರ್ತಿಲ್ಲ, ಒನ್ ವೇ ಇದು, ನೀನು ಆಪೋಸಿಟಾಗಿ ಬರ್ತಿದ್ಯಾ ಅಂತ. ಅದೇ ನಾರ್ಮಲ್ ಜನರು ಹೇಳಿದ್ರೆ, ನಿನ್ನ ಕೆಲಸನ ಇದು, ಹೋಗು. ಡೋಂಟ್ ಯು ಸೇ ಲೈಕ್ ದಟ್? ಇನ್ಫ್ಯಾಕ್ಟ್ ಯು ಸೇ. ಅಂದರೆ ಪವರ್ ಮತ್ತು ಅಥಾರಿಟಿ ಇರಬೇಕು, ಆ್ಯಂಡ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈವನ್ ಇನ್ ದ ಕೇಸ್ ಆಫ್ ಮ್ಯಾನೇಜ್ಮೆಂಟ್ ಇಟ್ ಇನ್ವಾಲ್ವ್ಸ್ ಅಥಾರಿಟಿ. ಅಥಾರಿಟಿ ಇದ್ದರೆ ಯಾರಿಂದನಾದರೂ ನಾವು ಕೆಲಸ ಮಾಡಿಸ್ಬೋದು. ಸೊ ಮ್ಯಾನೇಜ್ಮೆಂಟ್ ಈಸ್ ಅ ಸಿಸ್ಟಮ್ ಆಫ್ ಅಥಾರಿಟಿ. ಯಾಕಂದರೆ ಒಬ್ಬರಿಂದ ಎಕ್ಸ್ಟ್ರಾಕ್ಟಿಂಗ್ ವರ್ಕ್ ಫ್ರಮ್ ಅದರ್ಸ್ನು ಇಟ್ಸ್ ನಾಟ್ ಎ ಈಸಿ ಟಾಸ್ಕ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಪೊಸೆಸ್ ಅಥಾರಿಟಿ. ನಿನ್ನಲ್ಲಿ ಅಥಾರಿಟಿ ಇಲ್ಲ, ನಿನ್ನಲ್ಲಿ ಪವರ್ ಇಲ್ಲ ಅಂದರೆ ಒಬ್ಬರಿಂದ ವರ್ಕ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ಈಸ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್. ಆಬ್ವಿಯಸ್ಲಿ ದೇರ್ ಈಸ್ ಅ ಪರ್ಟಿಕ್ಯುಲರ್ ಟಾಸ್ಕ್ ಆಫ್ ಡಿಸಿಷನ್ ಮೇಕಿಂಗ್ ಇನ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟಲ್ಲಿ ಮ್ಯಾನೇಜ್ಮೆಂಟ್ ಈಸ್ ಆಲ್ ಅಬೌಟ್ ಮ್ಯಾನೇಜರ್ಸ್ ವರ್ಕ್, ಇಸ್ಂಟ್ ಇಟ್? ಮ್ಯಾನೇಜರ್ ಡಿಸಿಷನ್ ತೊಗೊಳಲ್ವಾ? ಆಬ್ವಿಯಸ್ಲಿ ಡಿಸಿಷನ್ ತೊಗೊಂಡಿಲ್ಲಂಗೆ ಯಾವುದು ವರ್ಕ್ ಕೂಡ ನಡೆಯಲ್ಲ. ಆ ಸಿಲ್ಲಿ ಡಿಸಿಷನ್ ಆರೋ ಆಗಿರ್ಬೋದು, ಹ್ಯೂಜ್ ಡಿಸಿಷನ್ ಆರ್ ಲೈಕ್ ಲೆಂತಿ ಡಿಸಿಷನ್, ವಾಟ್ ಎವರ್ ಮೇ ಬಿ ದ ಡಿಸಿಷನ್. ಓಕೆ, ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್. ಮ್ಯಾನೇಜ್ಮೆಂಟಲ್ಲಿ ನಾನು ಪ್ಲ್ಯಾನ್ ಮಾಡ್ತೀನಿ. ಪ್ಲ್ಯಾನ್ ಮಾಡಬೇಕಾದ್ರೆ ಒಂದು 5 ಇರುತ್ತೆ, ಹಿಂಗೆ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ಮೀ, ಐ ಆಮ್ ರನ್ನಿಂಗ್ ಅ ಬಿಸ್ನೆಸ್ ಆ್ಯಂಡ್ ಐ ಆಮ್ ಸಪೋಸ್ ಟು ಗೋ ವಿತ್ ದ ಪ್ಲ್ಯಾನಿಂಗ್. ನಾನು ಪ್ಲ್ಯಾನಿಂಗ್ ಮಾಡಬೇಕು. ಫಸ್ಟು ನಾನು ಈಗಿನೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ? ಒಂದು ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಾ? ಡಿಸಿಷನ್ ಮೇಕಿಂಗ್. ಡಿಸಿಷನ್ ಮೇಕಿಂಗ್ ಅಂದರೆ ಏನು? ಸೆಲೆಕ್ಟಿಂಗ್ ಒನ್ ಆಲ್ಟರ್ನೇಟಿವ್ ಎಮಾಂಗ್ ಮೆನಿ ಆಲ್ಟರ್ನೇಟಿವ್ಸ್.
ಸೊ ಮ್ಯಾನೇಜ್ಮೆಂಟಲ್ಲಿ ಡಿಸಿಷನ್ ಮೇಕಿಂಗ್ ಆಗೇ ಆಗುತ್ತೆ. ಆ್ಯಂಡ್ ಇಟ್ ಈಸ್ ವೈಟಲ್. ಯು ಕ್ಯಾನ್ ನಾಟ್ ಈವನ್ ಥಿಂಕ್ ಆಫ್ ಮ್ಯಾನೇಜ್ಮೆಂಟ್ ವಿತೌಟ್ ಡಿಸಿಷನ್ ಮೇಕಿಂಗ್. ಮ್ಯಾನೇಜ್ಮೆಂಟಲ್ಲಿ ಡಿಸಿಷನ್ ಇದ್ದೇ ಇರುತ್ತೆ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತೀರಾ. ವಿತೌಟ್ ಇನ್ ಅಬ್ಸೆನ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಯು ಕೆನ್ ನಾಟ್ ಈವನ್ ಇಮ್ಯಾಜಿನ್ ಮ್ಯಾನೇಜ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ಈಸ್ ಮ್ಯಾನೇಜ್ಮೆಂಟ್ ಆಸ್ ಗುಡ್ ಲೀಡರ್ಶಿಪ್. ಈವನ್ ಇನ್ಕ್ಲೂಡಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್ ಅಥಾರಿಟಿ ದೇರ್ ಶುಡ್ ಬಿ ಅ ಪ್ರೆಸೆನ್ಸ್ ಆಫ್ ಲೀಡರ್ಶಿಪ್. ಲೀಡರ್ಶಿಪ್ ಇರಬೇಕು. ಎಲ್ಲರೂ ಲೀಡರ್ ಆಗೋಕ್ಕೆ ಸಾಧ್ಯ ಇಲ್ಲ. ಓಕೆ, ಸಿ ವಿ ಗಾಟ್ ಒನ್ ಥಿಂಗ್. ಲೀಡರ್ ಅಂದರೆ ಹೇಗಿರಬೇಕು? The fact is, it is been said by a great personality. He or she says that ಸೋತ್ರೆ ನನ್ನಿಂದ ಸೋತಿ ಅನ್ಬೇಕು, ಗೆದ್ರೆ ನಮ್ಮೆಲ್ಲರಿಂದ ಗೆದ್ವಿ ಅಂತ ಅನ್ಬೇಕಂತೆ. He is a leader who says that we won because of all, we lost it's because of only me. Okay, so actually this is what the leader should be, and this is what the actual nature of leader should be. ಸಿ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಗುಡ್ ಲೀಡರ್ಶಿಪ್ ಥರ. ಈವನ್ ಮ್ಯಾನೇಜ್ಮೆಂಟಲ್ಲಿ ಕೂಡ ಮ್ಯಾನೇಜ್ಮೆಂಟ್ ನಾವು ಮಾಡಿರೋ ಮ್ಯಾನೇಜ್ಮೆಂಟು ಫೇಲ್ ಆಗುತ್ತೋ ಪಾಸ್ ಆಗುತ್ತೋ ಗೊತ್ತಿಲ್ಲ, ಬಟ್ ದೇರ್ ವಿಲ್ ಬಿ ಅ ಪ್ರೆಸೆನ್ಸ್ ಆಫ್ ಲೀಡರ್ಶಿಪ್. ಓಕೆ, ಸಿ ಕೀಪ್ ಇನ್ ಮೈಂಡ್, ಒಬ್ಬರಿಂದ ಕರೆಕ್ಟಾಗಿ ಇದೊಂದು ನೆನ್ಪಿಟ್ಕೊಳ್ಳಿ, ಒಬ್ಬರಿಂದ ವರ್ಕ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದರೆ ಅದಕ್ಕೆ ಅಥಾರಿಟಿ ಬೇಕು, ಪವರ್ ಬೇಕು. ಒಂದು ಕ್ಯಾರೆಕ್ಟರಿಸ್ಟಿಕ್ ಅಲ್ಲೇ ಬಂತ, ಸ್ಕಿಲ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು. ಫಸ್ಟ್ ಆಫ್ ಆಲ್ ನೀನು ಲೀಡರ್ ಆಗಿರಬೇಕು. ಇಸ್ಂಟ್ ಇಟ್? ಸಿ ನಾನು ನಿನಗೆ ಮಾತಾಡಬೇಡ ಅಂತ ಹೇಳ್ತೀನಿ. ಸಿ ಸ್ಕೂಲ್ ಡೇಸ್ನ ನೆನ್ಪಿಟ್ಕೊಳ್ಳಿ. ನೀವು ಸ್ಕೂಲ್ನಲ್ಲಿ ಸ್ಕೂಲ್ ನೆನಪಿದೆನಾ? ಸ್ಕೂಲ್ನಲ್ಲಿ ಒಂದೊಂದ್ಸಲ ಏನು ಮಾಡ್ತೀರಾ, ನಾನು ಮಾತಾಡಬೇಡ ಅಂತ ಹೇಳ್ತೀನಿ, ನೀವು ಸುಮ್ಮನೆ ಇರ್ತೀರಾ. ಅದೇ ಲೀಡರ್ ಬಂದು ಮಾತಾಡಬೇಡ ಅಂತ ಅಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಅಥಾರಿಟಿ. ಅದು ಬೇಡಪ್ಪ. ಈಗ ನಿಮ್ಮ ಕ್ಲಾಸ್ ಇರುತ್ತೆ, ಕ್ಲಾಸಲ್ಲಿ ಲೀಡರ್ ಅಂತ ಮಾಡ್ತೀವಿ, ಓಕೆನಾ? ಸೊ ತುಂಬ ಮಾತಾಡ್ತಾ ಇರ್ತೀರಾ, ಸೊ ಲೀಡರ್ ಹೇಳ್ತಾರೆ ಡೋಂಟ್ ಟಾಕ್ ಅಂತ. ವಾಟ್ ಯು ವಿಲ್ ಡೂ? ಓಕೆ ಲೀಡರ್ ಮತ್ತು ಮ್ಯಾಡಮಿಗೆ ಹೇಳ್ಬಿಡ್ತಾರೆ ಅಂತ. ಅದೇ ನಿನ್ನ ಪಕ್ಕದಲ್ಲಿರೋಳು ಅಥವಾ ಅವನು ಡೋಂಟ್ ಟಾಕ್ ಅಂತ ಹೇಳ್ತಾನೆ. ವಾಟ್ ಯು ಸೇ? ನೀನೇನು ಲೀಡರಾ? ನೀನೇ ನನಗೆ ಹೇಳೋದು? ನೀನೇನು ಲೀಡರಾ ನೀನು? ಡೋಂಟ್ ಯು ಸೇ ಲೈಕ್ ದಟ್. ಯು ಇನ್ಫ್ಯಾಕ್ಟ್ ಯು ವಿಲ್ ಸೇ. ಗೊತ್ತಾಯ್ತಾ ಲೀಡರ್ಶಿಪ್ ಅನ್ನೋದು ಹೇಗಿರುತ್ತೆ ಅಂತ? ಸೊ ಈವನ್ ಇನ್ ದ ಕೇಸ್ ಆಫ್ ಮ್ಯಾನೇಜ್ಮೆಂಟ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಗುಡ್ ಲೀಡರ್ಶಿಪ್. ಲೀಡರ್ ಹೇಳಿದರೆ ಕೇಳ್ತೀವಿ. ಅದೇ ಲೀಡರ್ ಬಿಟ್ಟು ಬೇರೆಯವ್ರು ಯಾರಾದರೂ ಹೇಳಿದರೆ ಯು ವಿಲ್ ಸೇ ನೀನೇನು ಲೀಡರಾ? ಲೀಡರೇ ಸುಮ್ಮ ಕೂತಿದ್ದಾರೆ, ನೀನೇನು ಹೇಳೋದು? ಇಸ್ಂಟ್ ಇಟ್? ಸೊ ದಟ್ಸ್ ವಾಟ್ ಇವನ್ ಹೋಲ್ಸ್ ಇನ್ ಮ್ಯಾನೇಜ್ಮೆಂಟ್ ಆಲ್ಸೋ. ಸೊ ಮ್ಯಾನೇಜ್ಮೆಂಟಲ್ಲಿ ಲೀಡರ್ಶಿಪ್ ಕೂಡ ಇರುತ್ತೆ. ನೆಕ್ಸ್ಟ್ ಈಸ್ ಮ್ಯಾನೇಜ್ಮೆಂಟ್ ಈಸ್ ಡೈನಾಮಿಕ್. ಯು ಗೋ 2 ವರ್ಡ್ಸ್. ಓಕೆ, ಡೈನಾಮಿಕ್ ಮತ್ತು ಸ್ಟ್ಯಾಟಿಕ್ ಅಂದರೆ 2 ವರ್ಡ್ಸ್ ಇದೆ. ಡೈನಾಮಿಕ್ ಅಂದರೆ ಡೈನಾಮಿಕ್ ಆಫ್ ಅಂದರೆ ಅಕಾರ್ಡಿಂಗ್ ಟು ಸಿಚುವೇಶನ್ ವಿ ವಿಲ್ ಚೇಂಜ್. ಸಿಚುವೇಶನ್ ಹೆಂಗಿರುತ್ತೋ ಹಾಗೆ ನಾವು ಚೇಂಜ್ ಆದರೆ ಡೈನಾಮಿಕ್ ಅಂತ ಕರಿತೀವಿ. ಸಿಚುವೇಶನ್ ಹೆಂಗಿದ್ರು ನಾನು ಇದ್ದೇ ಥರ ಇರ್ತೀನಿ ಅಂದರೆ ಸ್ಟ್ಯಾಟಿಕ್. ಮ್ಯಾನೇಜ್ಮೆಂಟ್ ಯಾವಾಗಲೂ ಡೈನಾಮಿಕ್ ಇರುತ್ತೆ. ವೈ? ಬಿಕಾಸ್ ಅಕಾರ್ಡಿಂಗ್ ಟು ಸಿಚುವೇಶನ್ ದಿ ಮ್ಯಾನೇಜ್ಮೆಂಟ್ ವಿಲ್ ಚೇಂಜ್. ಫಾರ್ ಎಕ್ಸಾಂಪಲ್ ಮ್ಯಾನೇಜ್ಮೆಂಟಲ್ಲಿ ಮಾರ್ಕೆಟಿಂಗ್ ಅಂತ ಒಂದು ಎಲ್ಲೋ ಒಂದು ಕಡೆಗೆ ಬರುತ್ತೆ ಅಲ್ವಾ? ಈಗ ಆಬ್ವಿಯಸ್ಲಿ ಇನಿಷಿಯಲ್ ಡೇಸಲ್ಲಿ ಏನಿರ್ತಿತ್ತು, ರೇಡಿಯೋ ಅಡ್ವರ್ಟೈಸಿಂಗ್ ಇರ್ತಿತ್ತು. ಬಟ್ ಈಗ ಆನ್ಲೈನ್ ಅಡ್ವರ್ಟೈಸಿಂಗ್ಗೆ ತುಂಬ ಟ್ರೆಂಡಲ್ಲಿರೋದು ಅಲ್ವಾ? ಇನ್ ದ ಸೆನ್ಸ್, ಇಲ್ಲ ನಾನು ಇವಾಗಲೂ ರೇಡಿಯೋ ಅಡ್ವರ್ಟೈಸಿಂಗೇ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಡಸ್ ಇಟ್ ವರ್ಕ್ಸ್? ನೋ, ಇಟ್ ಡಸಂಟ್ ವರ್ಕ್ಸ್. ಸೊ ದಟ್ಸ್ ವಾಟ್ ದೇ ಸೇ, ಅಕಾರ್ಡಿಂಗ್ ಟು ಸಿಚುವೇಶನ್ ಈವನ್ ವಿ ಶುಡ್ ಚೇಂಜ್. ಸೊ ದಟ್ಸ್ ವಾಟ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡ್ಸ್ ಫಾರ್. ಅಂದರೆ ಮ್ಯಾನೇಜ್ಮೆಂಟು ಡೈನಾಮಿಕ್ ಇರುತ್ತೆ, ಯಾವಾಗಲೂ ಒಂದೇ ಥರ ಇರಲ್ಲ. ಸಿಚುವೇಶನ್ ಹೆಂಗಿರುತ್ತೋ, ಸಿಚುವೇಶನ್ ಹೆಂಗೆ ಚೇಂಜ್ ಆಗ್ತಿರುತ್ತೋ ಮ್ಯಾನೇಜ್ಮೆಂಟ್ ಕೂಡ ಹಾಗೇ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ದಿಸ್ ಈಸ್ ವಾಟ್ ದೇ ಸೇ ಆ್ಯಸ್ ಮ್ಯಾನೇಜ್ಮೆಂಟ್ ಈಸ್ ಡೈನಾಮಿಕ್ ಆ್ಯಂಡ್ ಇಟ್ ಈಸ್ ನಾಟ್ ಸ್ಟ್ಯಾಟಿಕ್. ಅಳು ಬಂದರೆ ಅಳಬೇಕು, ನಗು ಬಂದರೆ ಖುಷಿ ಆದರೆ ಖುಷಿ ಪಡಬೇಕು. ಇಲ್ಲ ಯಾವಾಗಲೂ ಒಂದೇ ಥರ ಇರ್ತೀನಿ ಅಂದರೆ ಸ್ಟ್ಯಾಟಿಕ್ಕು. ಇಲ್ಲ ಖುಷಿ ಆದಾಗ ನಗ್ತೀನಿ, ಅಳು ಬಂದಾಗ ಅಳ್ತೀನಿ ಅಂದರೆ ಡೈನಾಮಿಕ್. ಗೆಟಿಂಗ್? ವಿ ಶುಡ್ ಬಿ ಇನ್ ಡೈನಾಮಿಕ್ ವೇ. ಏನೇ ಅಂದರೂ ವಿ ಶುಡ್ ಫೇಸ್ ದ ಸಿಚುವೇಶನ್ಸ್. ಅಕಾರ್ಡಿಂಗ್ ಟು ಸಿಚುವೇಶನ್ ಈವನ್ ವಿ ಆರ್ ಸಪೋಸ್ ಟು ಚೇಂಜ್. ದಟ್ಸ್ ವಾಟ್ ಡೈನಾಮಿಕ್ ಸ್ಟ್ಯಾಂಡ್ಸ್ ಫಾರ್. See, last 3 more characteristics are there. Management is goal oriented. Goal oriented ಅಂದರೆ ಆಬ್ಜೆಕ್ಟಿವ್ಗೋಸ್ಕರ ಒಂದು ಆಬ್ಜೆಕ್ಟಿವ್ ಫಿಕ್ಸ್ ಮಾಡಿ ಮಾಡೋ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಕೂಡ ಟುವರ್ಡ್ಸ್ ಗೋಲ್. ಓಕೆ, ಒಬ್ರೊಬ್ರು ಮಾತು ಕೇಳಿರ್ತೀರ ಅಲ್ವಾ? ಅವನು ಕ್ಯಾಶುಲಾಗಿ ಮಾತಾಡ್ತೀವಿ, ಅವ್ನು ಹೆಂಗೆ ಅಂದರೆ ಅವನಿಗೆ ಲಾಭ ಇಲ್ಲ ಅಂದರೆ ಯಾವ ಕೆಲಸನೂ ಮಾಡಲ್ಲ. ಅವ್ನಿಗೆ ಕೆಲಸ ಮಾಡ್ದೇನೆ ಅಂದರೆ ಅದರ್ಥ ಅವನಿಗೇನೋ ಲಾಭ ಇದೆ
ಅಂದರೆ ಏನು, ಬರೀ ಅವ್ರದ್ದು ಮಾತ್ರ ಕನ್ಸಿಡರ್ ಮಾಡ್ತಾರೆ ಅಂತ ತಾನೇ. ಇನ್ ದ ಸೇಮ್ ವೇ ಮ್ಯಾನೇಜ್ಮೆಂಟ್ ಆಲ್ಸೋ. ಮ್ಯಾನೇಜ್ಮೆಂಟ್ ಮಾಡೋ ಪ್ರತಿಯೊಂದು ಆ್ಯಕ್ಟಿವಿಟಿನೂ ಸುಮ್ಮನೆ ಮಾಡಲ್ಲ, ಆಬ್ಜೆಕ್ಟಿವಿಗೋಸ್ಕರನೇ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಆಬ್ಜೆಕ್ಟಿವ್ ಫಿಕ್ಸ್ ಮಾಡಿರ್ತಾರೆ, ಅವ್ರು ಮಾಡೋ ಪ್ರತಿಯೊಂದು ಆ್ಯಕ್ಟಿವಿಟಿನೂ ಕೂಡ ಡಿರೆಕ್ಟಾಗಿ ಅಥವಾ ಇಂಡಿರೆಕ್ಟಾಗಿ ಇಟ್ ವಿಲ್ ಬಿ ಟುವರ್ಡ್ಸ್ ಅಚೀವಿಂಗ್ ದಿ ಆಬ್ಜೆಕ್ಟಿವ್ಸ್ ಓನ್ಲಿ. ನೀವೀಗ ಫಾರ್ ಎಕ್ಸಾಂಪಲ್ ನೀವು ಏನು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿರ್ತೀರಾ, ಹೇಗೆ 95 ಮಾರ್ಕ್ಸ್ ಬರಬೇಕು ಇನ್ ಮ್ಯಾನೇಜ್ಮೆಂಟ್ ಅಂತ. 95 ಮಾರ್ಕ್ಸು ಈ ಸಬ್ಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಬರಬೇಕು ಅಂದರೆ ಆರ್ ಯು ನಾಟ್ ಸಪೋಸ್ ಟು ವರ್ಕ್ ಹಾರ್ಡ್? ಯು ಡೂ, ಇಸ್ಂಟ್ ಇಟ್? ಕಾಲೇಜಿಗೆ ಬರ್ತೀರಾ, ಕಾಲೇಜಿಗೆ ಯಾಕೆ ಬರ್ತೀರಾ? ಅದೇ ಟಾರ್ಗೆಟ್ ಇಟ್ಕೊಂಡು. ಕಷ್ಟಪಡ್ತೀರಾ, ಯಾಕೆ? ಅದೇ ಟಾರ್ಗೆಟ್ ಇಟ್ಕೊಂಡು. ಅಸೈನ್ಮೆಂಟ್ಸ್ ಮಾಡ್ತೀರಾ, ಯಾಕೆ? ದ ಸೇಮ್ ಟಾರ್ಗೆಟ್. ಅಂದರೆ ಇನ್ ದ ಕೇಸ್ ಆಫ್ ಮ್ಯಾನೇಜ್ಮೆಂಟ್ ಆಲ್ಸೋ ಒಂದು ಗೋಲ್ ಫಿಕ್ಸ್ ಮಾಡುತ್ತೆ, ಮಾಡೋ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಕೂಡ ಆ ಗೋಲ್ ರೀಚ್ ಮಾಡೋಕ್ಕೋಸ್ಕರನೇ. ಸಮ್ಟೈಮ್ಸ್ ವಿ ಮೇ ಫೀಲ್ ದ್ಯಾಟ್ ಸುಮ್ಮನೆ ಮಾಡ್ತಿದ್ದಾರಲ್ಲ ಅಂತ. ನೋ, ಇಟ್ ವಿಲ್ ಡೂ. ವೈ? ಬಿಕಾಸ್ ಅಟ್ ಲಾಸ್ಟ್ ಟು ಅಚೀವ್ ದ ಆಬ್ಜೆಕ್ಟಿವ್ಸ್ ಓನ್ಲಿ. ಗೋಲ್ ಓರಿಯೆಂಟೆಡ್ ಅಂದರೆ ಗೋಲ್ಗೋಸ್ಕರ, ಗೋಲ್ ಅಚೀವ್ ಮಾಡೋಕ್ಕೋಸ್ಕರನೇ ಎಷ್ಟೊಂದು ಆ್ಯಕ್ಟಿವಿಟೀಸು ಮಾಡೋದು ಅಂತ. ನೆಕ್ಸ್ಟ್ ಈಸ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಅನ್ನೋದು ಒಂದೇ ಲೆವೆಲ್ಗಲ್ಲ, ಪ್ರತಿಯೊಂದು ಲೆವೆಲಲ್ಲಿ ಕೂಡ ಅಪ್ಲೈ ಆಗುತ್ತೆ. ಮಿಡಲ್ ಆರ್ ಲೋವರ್ ಆರ್ ಟಾಪ್ ಲೆವೆಲ್ ಆರ್ ವರ್ಕರ್ಸ್, ಮ್ಯಾನೇಜ್ಮೆಂಟ್ ಈಸ್ ಅಪ್ಲಿಕೇಬಲ್ ಅಟ್ ಈಚ್ ಆ್ಯಂಡ್ ಎವ್ರಿ ಲೆವೆಲ್. ಟಾಪ್ ಲೆವೆಲಿಗೆ ಮಾತ್ರ ಮ್ಯಾನೇಜ್ಮೆಂಟ್ ಬೇಕು, ಮಿಡಲ್ ಲೆವೆಲಿಗೆ ಮ್ಯಾನೇಜ್ಮೆಂಟ್ ಬೇಡ. ಕ್ಯಾನ್ ಯು ಸೇ ಲೈಕ್ ದಟ್? ನೋ, ಯು ಕೆನ್ ನಾಟ್. ಪ್ರತಿಯೊಬ್ಬರ ಇದರಲ್ಲೂ ಮ್ಯಾನೇಜ್ಮೆಂಟ್ ಬೇಕು, ಪ್ರತಿಯೊಂದು ಲೆವೆಲಲ್ಲಿ ಕೂಡ ಮ್ಯಾನೇಜ್ಮೆಂಟ್ ಬೇಕು. ಒಬ್ಬ ವರ್ಕರ್ಸ್ನ ಮ್ಯಾನೇಜ್ ಮಾಡ್ತೀಯಾ? ಇನ್ ದ ಸೆನ್ಸ್ ಯು ಆರ್ ಯೂಸಿಂಗ್ ಮ್ಯಾನೇಜ್ಮೆಂಟ್. So management is applicable among all the levels of management. In the sense you got around 3 levels now. We already discussed about 3 levels, isn't it? So in all the 3 levels there is a need of management. ಈ ಲೆವೆಲಲ್ಲಿ ಮ್ಯಾನೇಜ್ಮೆಂಟ್ ಇಲ್ಲ ಅಂದರೆ ಪರವಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಫಾರ್ ಈಚ್ ಆ್ಯಂಡ್ ಎವ್ರಿ ಲೆವೆಲ್ you need to go with management. Okay, see the next, the last is management is intangible. ಇಂಟ್ಯಾಂಜಿಬಲ್ ಇನ್ ದ ಸೆನ್ಸ್ ಯು ಕೆನಾಟ್ ಸಿ. ಮ್ಯಾನೇಜ್ಮೆಂಟ್ ಅನ್ನೋದು ನೋಡೋಕ್ಕಾಗಲ್ಲ, ಬಟ್ ಯು ಕ್ಯಾನ್ ಫೀಲ್, ಯು ಕ್ಯಾನ್ ಗೆಟ್ ದ ರಿಸಲ್ಟ್ ಔಟ್ ಆಫ್ ದಟ್ ಗುಡ್ ಮ್ಯಾನೇಜ್ಮೆಂಟ್. ಓಕೆ, ಮ್ಯಾನೇಜ್ಮೆಂಟ್ ಅನ್ನೋದನ್ನು ನೀನು ನೋಡೋಕ್ಕಾಗಲ್ಲ, ಆದರೆ ಅದರಿಂದ ರಿಸಲ್ಟ್ಸು ಇಟ್ ವರ್ಕ್ಸ್ ಔಟ್ ಲೈಕ್ ಎನಿಥಿಂಗ್. ಯು ಕ್ಯಾನ್ ಫೀಲ್ ದ ಮ್ಯಾನೇಜ್ಮೆಂಟ್. ಮ್ಯಾನೇಜರ್ನ ನೋಡ್ತೀರಾ, ಮ್ಯಾನೇಜರ್ ಸರ್ವೀಸ್ನ ಯು ಕೆನಾಟ್ ಸಿ, ಬಟ್ ಯು ಕ್ಯಾನ್ ಫೀಲ್. ಓಕೆ, ಮ್ಯಾನೇಜ್ಮೆಂಟ್ ಈಸ್ ಇಂಟ್ಯಾಂಜಿಬಲ್. You cannot see, you can feel, you cannot touch, but you in fact will get a good result. Okay, so this is all about the characteristics of management. Okay, well, this is all about the characteristics of management. Listen here, management agli, management characteristics adro agli, simple concept. If so, you've been very thorough about the meaning and definition, then characteristics will be free. At free of cost, you can easily go with the characteristics. Okay, obviously in the coming videos, as I said you, we would go with the differences between the levels of management. I do still remember, and my coming video will be on the differences between the levels of management. So this is all about today's class. Hope so you understood. For the queries will be get completed and will be get like all the answers for your all doubts will be get cleared in the coming direct classes. So we shall try to cope up with this, and this is all about today's video. Thank you.